ನಮಸ್ಕಾರ ಸ್ನೇಹಿತರೆ, ಎರಡನೇ ದಿನ ಕೊಹ್ಲಿಯನ್ನ ಮೋಸದಿಂದ ಔಟ್ ಮಾಡಿದರು ಬಾಂಗ್ಲಾ ಆಟಗಾರರು. ಬಳಿಕ ಕೊಹ್ಲಿ ಬಿಚ್ಚಿಟ್ಟರು ಅಸಲಿ ಕಾರಣ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ನ ಎರಡನೇ ದಿನದಾಟದ ಮುಕ್ತಾಯದ ಬಳಿಕ ವಿರಾಟ್ ಕೊಹ್ಲಿ ಔಟ್ ಹಾಗೂ ನಾಟ್ಔಟ್ ಕುರಿತು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಹಲವು ಸಮಯಗಳ ಬಳಿಕ ಟೆಸ್ಟ್ ಸ್ವರೂಪಕ್ಕೆ ಮರಳಿರುವ ವಿರಾಟ್ ಕೊಹ್ಲಿಗೆ ಚೆನ್ನೈ ಟೆಸ್ಟ್ ಪಂದ್ಯವು ಅಷ್ಟೇನು ಉತ್ತಮವಾಗಿರಲಿಲ್ಲ. ಹೌದು, ಮೊದಲ ಇನ್ನಿಂಗ್ಸ್ ನಂತೆ ಎರಡನೇ ಇನ್ನಿಂಗ್ಸ್ ನಲ್ಲಿಯೂ ಕೂಡ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ಉಳಿಯಲು ಸಾಧ್ಯವಾಗಲೇ ಇಲ್ಲ ವಿರಾಟ್ ಕೊಹ್ಲಿ ರವರಿಗೆ. ಮೊದಲನೇ ಇನ್ನಿಂಗ್ಸ್ ನಲ್ಲಿ ಬೇಡದ ಶಾಟ್ ಆಡಲು ಹೋಗಿ ವಿರಾಟ್ ಕೊಹ್ಲಿ ವಿಕೆಟ್ ಒಪ್ಪಿಸಿದರು ಮತ್ತು ಎರಡನೇ ಇನ್ನಿಂಗ್ಸ್ ನಲ್ಲಿ ಔಟ್ ಇಲ್ಲದಿದ್ದರೂ ಕೂಡ ತಾನು ಮಾಡಿಕೊಟ್ಟ ಎಡವಿಟ್ಟಿನಿಂದಾಗಿ ವಿರಾಟ್ ಕೊಹ್ಲಿ ವಿಕೆಟ್ ಕಳೆದುಕೊಂಡರು. ಹೀಗಾಗಿ ಚೆನ್ನೈ ಟೆಸ್ಟ್ ನಲ್ಲಿ ತಾನು ಮಾಡಿಕೊಂಡ ಎಡವಿಟ್ಟಿನಿಂದಾಗಿ ವಿಕೆಟ್ ಕಳೆದುಕೊಂಡರು. ಹೀಗಾಗಿ ಚೆನ್ನೈ ಟೆಸ್ಟ್ ನಲ್ಲಿ ತನ್ನದೇ ತಪ್ಪುಗಳಿಂದ ವಿಕೆಟ್ ಕೈಚೆಲ್ಲಿದ ಕೊಹ್ಲಿಗೆ 2 ಇನ್ನಿಂಗ್ಸ್ ಗಳಿಂದ ಕಲೆ ಹಾಕಲು ಸಾಧ್ಯವಾಗಿದ್ದು ಕೇವಲ 23 ರನ್ ಮಾತ್ರ. ಇನ್ನು ಎರಡನೇ ಇನ್ನಿಂಗ್ಸ್ ನಲ್ಲಿ ಔಟ್ ಆಗುವುದರಿಂದಾಗಿ ಬಚಾವಾಗಲು ಕೊಹ್ಲಿ ಬಳಿ DRS ಅವಕಾಶವಿದ್ದರೂ ಕೂಡ ಅದನ್ನ ಸರಿಯಾಗಿ ಬಳಸಿಕೊಳ್ಳದೆ ಕೊಹ್ಲಿ ಮೈದಾನವನ್ನ ತೊರೆದರು. ಸದ್ಯ ಕೊಹ್ಲಿಯ ನಡೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಹೌದು, ವಾಸ್ತವವಾಗಿ ಯಶಸ್ವಿ ಜೈಸ್ವಾಲ್ ಅವರ ವಿಕೆಟ್ ಪತನದ ಬಳಿಕ ಕ್ರೀಸ್ಗೆ ಬಂದ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಈ ಪಂದ್ಯದಲ್ಲಿ ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡರು. ಎಚ್ಚರಿಕೆಯಿಂದ ಬ್ಯಾಟ್ ಬೀಸಿದ ಕೊಹ್ಲಿ ಗಿಲ್ ರವರ ಜೊತೆ ಉತ್ತಮವಾದ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡುತ್ತಿದ್ದರು. ಆದರೆ ಈ ವೇಳೆ ಬಾಂಗ್ಲಾದೇಶದ ಸ್ಪಿನ್ನರ್ ಮೆಹದಿ ಹಸನ್ ರವರ ಓವರ್ನಲ್ಲಿ ವಿರಾಟ್ LB ಬಲೆಗೆ ಸಿಲುಕಿಕೊಂಡರು. ಈ ವೇಳೆ ಕೊಹ್ಲಿ ವಿರುದ್ಧ ಬಾಂಗ್ಲಾ ಬಾಲರ್ಗಳು ಅಂಪೈರ್ ಬಳಿ ಮನವಿ ಮಾಡಿದರು. ಸ್ವಲ್ಪ ಸಮಯದ ನಂತರ ಅಂಪೈರ್ ಔಟ್ ನೀಡಿದರು. ಕೊಹ್ಲಿ ಈ ತೀರ್ಪನ್ನ ಒಪ್ಪಿಕೊಂಡು ಮೈದಾನವನ್ನ ತೊರೆದರು ಸ್ನೇಹಿತರೆ. ಆದರೆ ಅದಾದ ಬಳಿಕ ಥರ್ಡ್ ಅಂಪೈರ್ ಮರುಪರಿಶೀಲಿಸಿದಾಗ ಕೊಹ್ಲಿ ಬ್ಯಾಟ್ಗೆ ಬಾಲ್ ತಾಗಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಇದರರ್ಥ ಕೊಹ್ಲಿ ಔಟ್ ಆಗಿರಲಿಲ್ಲ, ನಾಟ್ ಔಟ್ ಆಗಿದ್ದರು. ಇಲ್ಲಿ ಕೊಹ್ಲಿ DRS ತೆಗೆದುಕೊಂಡಿದ್ದರೆ ಬಚಾವ್ ಆಗುತ್ತಿದ್ದರು. ಆದರೆ ಕೊಹ್ಲಿ ಈ ಪ್ರಯತ್ನವನ್ನ ಮಾಡಿರಲೇ ಇಲ್ಲ. ಮತ್ತು ಈಗ ದಿನದಾಟದ ಮುಕ್ತಾಯದ ಬಳಿಕ ಮಾತನಾಡಿರುವ ವಿರಾಟ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಚೆನ್ನೈ ಟೆಸ್ಟ್ ಪಂದ್ಯದಲ್ಲಿ ನಾನು ಕಳಪೆ ಪ್ರದರ್ಶನವನ್ನ ನೀಡಿದ್ದೇನೆ, ಇದನ್ನ ನಾನು ಒಪ್ಪಿಕೊಳ್ಳುತ್ತೇನೆ. ನಾನು ನನ್ನ LBW ಬಗ್ಗೆ ಗಿಲ್ ರವರ ಜೊತೆ ಚರ್ಚಿಸಿದ್ದೇನು. ಗಿಲ್ ರವರು ಬ್ಯಾಟ್ಗೆ ಬಾಲ್ ತಾಗಿಲ್ಲವೆಂದ ಕಾರಣ ನಾನು DRS ತೆಗೆದುಕೊಳ್ಳಿಲ್ಲ ಎಂದು ಹೇಳುವ ಮೂಲಕ ದೊಡ್ಡ ರಹಸ್ಯವನ್ನ ವಿರಾಟ್ ಬಯಲು ಮಾಡಿದ್ದಾರೆ. ಇದರರ್ಥ ವಿರಾಟ್ ಔಟ್ ಆಗುವುದರಲ್ಲಿ ಗಿಲ್ ರವರ ಪಾತ್ರ ಮಹತ್ವದ್ದಾಗಿತ್ತು ಸ್ನೇಹಿತರೆ. ನಿಮಗೇನು ಅನಿಸುತ್ತದೆ? ವಿರಾಟ್ ಕೊಹ್ಲಿ DRS ತೆಗೆದುಕೊಳ್ಳದೆ ಇರಲು ಅಸಲಿ ಕಾರಣ ಏನು ಎನ್ನುವುದನ್ನು ಕಾಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.